ಮತ್ತೆ ಜೋರಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷನ ಬದಲಾವಣೆ ಕೂಗು. ಬಿಜೆಪಿ ರಾಜ್ಯ ಹುಲಿ ಬಿಎಸ್ವೈ ಪುತ್ರನ ಪಟ್ಟಕ್ಕೆ ಕುತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈಗ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಹೆಚ್ಚಾಗಿ ಕೇಳಿ ಬರ್ತಾ ಇದೆ, ಜೋರಾಗ್ತಾ ಇದೆ ಬಿಜೆಪಿ ವಲಯದಲ್ಲಿ. ಬಿಜೆಪಿ ರಾಜ್ಯ ಹುಲಿ ಬಿಎಸ್ವೈ ಪುತ್ರನ ಪಟ್ಟಕ್ಕೆ ಕುತ್ತು. ಬಿವೈ ವಿಜೇಂದ್ರ ಬದಲಾವಣೆಗೆ ವಿರೋಧ ಬಣ ಪಟ್ಟನ್ನ ಹಿಡಿದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ವಿ ಸೋಮಣ್ಣ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನಿತಿನ್ ನಬೀನ್ ಭೇಟಿಯಾದ ಕೇಂದ್ರ ಸಚಿವ ಸೋಮಣ್ಣ. ರಾಜ್ಯದಲ್ಲಿ ಬಿಜೆಪಿ ಬೇರು ಗಟ್ಟಿಗೊಳಿಸಿದ್ದೇ ಯಡಿಯೂರಪ್ಪ. ಹೈಯಂಗಳದಲ್ಲೂ ಕೂಡ ಯಡಿಯೂರಪ್ಪ ಮಾತಿಗೆ ಡಿಮ್ಯಾಂಡ್ ಇದೆ. ಆದ್ರೆ ಎಲ್ಲಾ ಗೊತ್ತಿದ್ರೂ ಸುಮ್ಮನಿರೋದೇಕೆ ಬಿಜೆಪಿ ರಾಜ ಹುಲಿ? ಮಗನನ್ನ ಕೆಳಗಿಳಿಸಿ ಮಾಸ್ಟರ್ ಮಾಡ್ತಿದ್ದಾರ ಬಿಎಸ್ವೈ. ಎಸ್, ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪ ಅವರ ವರ್ಚಸ್ಸಾಗಿರ್ಬೋದು, ಅವರಿಗೆ ಇದ್ದಂಥ ಜನ ಬೆಂಬಲ ಆಗಿರ್ಬೋದು, ಲಿಂಗಾಯತ ಸಮುದಾಯ ಅವರನ್ನ ಒಪ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಅವ್ರನ್ನ ನೋಡುವಂಥ ರೀತಿ, ಇನ್ನು ರಾಜಕೀಯವಾಗಿ ಬೆಳ್ಕೊಂಡು ಬಂದಂಥ ದಾರಿಗಳು, ಹಾದಿಗಳು, ಇವೆಲ್ಲವನ್ನ ಕೂಡ ಗಮನಿಸಿದಾಗ ರಾಜಕೀಯವಾಗಿ ತುಂಬಾ ಒಂದು ಗಟ್ಟಿ ನೆಲೆಯನ್ನ ಊರು ನಿಂತಂತ ಯಡಿಯೂರಪ್ಪ. ಅಷ್ಟೇ ಈಸಿಯಾಗಿ ಯಡಿಯೂರಪ್ಪನ ಇಲ್ಲಿ ಕಡೆಗಣಿಸೋದಕ್ಕೆ ಕೂಡ ಆಗಲ್ಲ. ಅದು ಹೈಕಮಾಂಡ್ಗೂ ಕೂಡ ಗೊತ್ತು. ಯಾಕಂದ್ರೆ 2023ರ ಎಲೆಕ್ಷನ್ ಅನ್ನ ನೆನಪಿಸ್ಕೊಳ್ತಾರೆ. 2023ರ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಅರ್ಧಕ್ಕರ್ಧ ಹೊಡೆತ ಕೊಟ್ಟಿದ್ದೆ ಯಡಿಯೂರಪ್ಪನ ಕಡೆಗಣನೆ ಮಾಡಿರುವಂಥದ್ದು. ಯಡಿಯೂರಪ್ಪನನ್ನ ಕಡೆಗಣನೆ ಮಾಡ್ತಾರೆ, ಅಲ್ಲಿ ಮಾಡಿ ಯಾವುದೇ ರೀತಿಯಾಗಿ ಮುನ್ನೆಲೆಗೆ ಬರದೇ ಇರುವಂತಹ ರೀತಿಯಲ್ಲಿ ಅಲ್ಲಿ ಆಗುತ್ತೆ. ಹೀಗಾಗಿ ಲಿಂಗಾಯತ ಸಮುದಾಯಗಳು ಡಿವೈಡ್ ಆಗುವಂಥದ್ದು ಬೇಸರಗೊಂಡು ಎಷ್ಟೋ ಮತಗಳು ಡಿವೈಡ್ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ 135ರಿಂದ 136 ಸೀಟ್ಗಳನ್ನ ಪಡ್ಕೊಂಡು ಬರುತ್ತೆ. ಸೊ ಹೀಗಾಗಿ ಇದು ತುಂಬಾ ದೊಡ್ಡ ಹೊಡೆತವನ್ನ ತಂದುಕೊಡುತ್ತೆ ಬಿಜೆಪಿಗೆ. ಬಟ್ ಈಗ ರಾಜ್ಯಾಧ್ಯಕ್ಷನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯಡಿಯೂರಪ್ಪ ಪುತ್ರ ಬಿವೈ ವಿಜೇಂದ್ರನನ್ನ ಕರೆಸಿ ಅಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತಂದ್ರೆ ಅದೇ ರೀಸನ್ಗೆ. ಇದೀಗ ಈ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಬದಲಾವಣೆ ಆಗಬೇಕು ಅಂತ ಅಂದ್ರೆ ಆ ಸ್ಥಾನಕ್ಕೆ ಯಾರು ನೆಕ್ಸ್ಟು? ಅಥವಾ ಬಿವೈ ರಾಘವೇಂದ್ರ ವಿಜೇಂದ್ರ ಬದಲಾವಣೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ಸ್ಥಾನಮಾನ ಸಿಗುತ್ತೆ? ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೈ ಸಂದೇಶಕ್ಕೆ ಬದ್ಧ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಹೇಳಿದ್ದಕ್ಕೆ ನಾನು ವರುಣಾದಲ್ಲಿ ಸ್ಪರ್ಧಿಸಿದ್ದೆ, ತುಮಕೂರಿನಲ್ಲಿ ಸ್ಪರ್ಧಿಸು ಅಂದ್ರು, ಅಲ್ಲಿಯೂ ಸಹ ಗೆದ್ದೆ. ಹೈಕಮಾಂಡ್ ಏನ್ ಹೇಳುತ್ತದೋ ಅದನ್ನ ಕೇಳ್ತೇನೆ. ಪರೋಕ್ಷವಾಗಿ ಬಿಜೆಪಿ ಅಧ್ಯಕ್ಷಗಿರಿಗೆ ಸಿದ್ಧ ಎಂದ ಸೋಮಣ್ಣ. ವಿಜೇಂದ್ರನನ್ನ ಲಿಂಗಾಯತ, ಸೋಮಣ್ಣನು ಕೂಡ ಲಿಂಗಾಯತ ಸಮುದಾಯ ಅಂತ ನೋಡಿದ್ರೆ ವಿಜೇಂದ್ರ ಬಿಟ್ರೆ ಸೋಮಣ್ಣನೇ ಕರೆಕ್ಟ್ ಅಂತ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಬಹುದು. 2023 ಎಲೆಕ್ಷನ್ ಅಲ್ಲಿ ನಾವು ನೋಡಿದಾಗ 2 ಕ್ಷೇತ್ರ, ವರುಣಾ ಕ್ಷೇತ್ರ ಮತ್ತು ತುಮಕೂರು ಕ್ಷೇತ್ರ, 2 ಕ್ಷೇತ್ರದಲ್ಲಿ ವಿ ಸೋಮಣ್ಣ ಸ್ಪರ್ಧೆ ಮಾಡ್ತಾರೆ. ವರುಣಾದಲ್ಲಿ ಸೋಲನ್ನ ಅನುಭವಿಸ್ತಾರೆ 46 ಸೀಟ್ಗಳ ಅಂತರದಿಂದ. ಅಲ್ಲಿ ಸೋಲನ್ನ ಅನುಭವಿಸ್ತಾರೆ 46,000 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸ್ತಾರೆ. ಇದೀಗ ತುಮಕೂರಿನಲ್ಲಿ ಗೆಲುವನ್ನು ಸಾಧಿಸಿಕೊಳ್ತಾರೆ. ಹೈಕಮಾಂಡ್ ಕೂಡ ಸೋಮಣ್ಣಗೆ ಇದೇ ರೀತಿಯಾಗಿ ಹೇಳಿತ್ತು. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿಯವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು ಒಣಾಗಿ ಅಂದರು, ಓದೋನು. ಅದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅದಾದ್ಮೇಲೆ ನನಗೆ ತುಮಕೂರ್ಗೆ ಹೋಗು ಅಂದ್ರು. ತುಮಕೂರಿನ ಜನ ಯಾವತ್ತೂ ಕೂಡ 5,000-6,000ದಲ್ಲಿ ಬಿಜೆಪಿ ಗೆಲ್ಲೋದು, ಇಲ್ಲ ಕಾಂಗ್ರೆಸ್ ಗೆಲ್ಲೋದು. 1,76,000 ನನ್ನನ್ನು ಗೆಲ್ಸ್ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಏನು ಒಂದು ಭಾವನೆ ಇದೆ ರಾಷ್ಟ್ರದ ಪ್ರಧಾನಿಗಳಿಗೆ, ಅದನ್ನ ನಾನು ಕೂಡ ಎಲ್ಲ ಒಂದ್ ಕಡೆ 2 ವರ್ಷದಲ್ಲಿ ಮೈಗೂಡಿಸ್ಕೊಂಡು ಕರ್ತವ್ಯ ಮಾಡ್ತಾ ಇದ್ದೀನಿ. ಹೈಕಮಾಂಡು, ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವ ರೀತಿ ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ನಾನು ಬದ್ಧಾಗಿರ್ತೀನಿ. ರಾಷ್ಟ್ರದ ನಾಯಕರು ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧಾಗಿರ್ತೀನಿ. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿಯವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು
ಒಣಗಿ ಅಂದರು ಓದೋನು. ಅದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅದಾದ್ಮೇಲೆ ನನಗೆ ತುಮಕೂರ್ಗೆ ಹೋಗು ಅಂದ್ರು. ತುಮಕೂರಿನ ಜನ ಯಾವತ್ತೂ ಕೂಡ 5,000 6,000ದಲ್ಲಿ ಬಿಜೆಪಿ ಗೆಲ್ಲೋದು, ಇಲ್ಲ ಕಾಂಗ್ರೆಸ್ ಗೆಲ್ಲೋದು. 1,76,000 ನನ್ನನ್ನು ಗೆಲ್ಸ್ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಏನು ಒಂದು ಭಾವನೆ ಇದೆ ರಾಷ್ಟ್ರದ ಪ್ರಧಾನಿಗಳಿಗೆ, ಅದನ್ನ ನಾನು ಕೂಡ ಎಲ್ಲ ಒಂದ್ ಕಡೆ 2 ವರ್ಷದಲ್ಲಿ ಮೈಗೂಡಿಸ್ಕೊಂಡು ಕರ್ತವ್ಯ ಮಾಡ್ತಾ ಇದ್ದೀನಿ. ಹೈಕಮಾಂಡು, ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವ ರೀತಿ ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ನಾನು ಬದ್ಧಾಗಿರ್ತೀನಿ. ರಾಷ್ಟ್ರದ ನಾಯಕರು, ಹೈಕಮಾಂಡ್ ಏನ್ ಹೇಳ್ತಾರೆ